ದೇಶದಾದ್ಯಂತ OPD ಸೇವೆ ಬಂದ್ ಆಗಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರಿನದ್ದು ನೋಡಿದ್ದಾಯ್ತು, ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ರೋಗಿಗಳು ಯಾವ ರೀತಿಯಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಮಂಗಳೂರಿಗೂ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಕಿಶನ್, OPD ಸೇವೆ ದೇಶದಾದ್ಯಂತ ಬಂದ್ ಆಗಿದೆ. ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಯಾವ ರೀತಿಯಾಗಿ ರೋಗಿಗಳು ಪರದಾಟವನ್ನು ಮಾಡ್ತಿದ್ದಾರೆ ಅಂತ? ಪೃಥ್ವಿ, ಮಂಗಳೂರಲ್ಲಿ ಕೂಡ OPD ಸೇವೆಗಳು ಬಂದ್ ಆಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ OPD ಸೇವೆಗಳು ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಆಸ್ಪತ್ರೆಗಳಲ್ಲಿ ಕೂಡ ಲಭ್ಯ ಆಗ್ತಾ ಇಲ್ಲ. ಕೇವಲ ತುರ್ತು ಮತ್ತು ಅಗತ್ಯ ಸೇವೆಗಳು ಮಾತ್ರ ಲಭ್ಯ ಆಗ್ತಾ ಇರುವಂಥದ್ದು. ನಾವೀಗ ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿರುವಂತಹ KMC ಹಾಸ್ಪಿಟಲ್ ಮುಂಭಾಗದಲ್ಲಿದ್ದೇವೆ. ಮಂಗಳೂರಿನ ಅತಿ ಪ್ರಮುಖ ಆಸ್ಪತ್ರೆಗಳಲ್ಲಿ ಈ ಆಸ್ಪತ್ರೆ ಕೂಡ ಒಂದು. ಯಾಕಂದ್ರೆ ಇಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಈ ಜಿಲ್ಲೆ ಆಗಿರ್ಬೋದು, ಬೇರೆ ಜಿಲ್ಲೆ ಆಗಿರ್ಬೋದು, ಕೇರಳದ ಜಿಲ್ಲೆಗಳಿಂದ ಕೂಡ ರೋಗಿಗಳು ಈ ಆಸ್ಪತ್ರೆಗೆ ಬರ್ತಾರೆ. ಆದರೆ ಇವತ್ತು ನಿಶ್ಚಯ ಮಾಡಿದಂತೆ ಎಲ್ಲ OPD ಸೇವೆಗಳು KMC ಆಸ್ಪತ್ರೆಯಲ್ಲಿ ಕೂಡ ಅಲಭ್ಯವಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ರೋಗಿಗಳಿಗೆ ವೈದ್ಯರುಗಳು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ OPD ಸೇವೆಗಳು ಇವತ್ತು ಇರೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ತುರ್ತು ಅಥವಾ ಅಗತ್ಯ ಚಿಕಿತ್ಸೆಗಳು ಅದು ಎಂದಿನಂತೆ ಯಥಾವತ್ತಾಗಿ ಕೂಡ ಆಗುತ್ತೆ. ಮಂಗಳೂರಿನ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಆಗುತ್ತೆ. ಸುಮಾರು 11:30 ಗಂಟೆಗೆ ಇಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಪ್ರತಿಭಟನೆಯನ್ನು ವೈದ್ಯರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ವೈದ್ಯ ಸಿಬ್ಬಂದಿಗಳು ಕೂಡ ಭಾಗವಹಿಸ್ತಾರೆ. ಹಾಗಾಗಿ ಶಾಂತಿಯುತವಾಗಿ ಮೌನ ಪ್ರತಿಭಟನೆ ಮಾಡೋಕೆ ಎಲ್ಲರೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಮಂಗಳೂರಿನ ಸುಮಾರು 8 ಮೆಡಿಕಲ್ ಕಾಲೇಜ್ಗಳಿವೆ. ಆ 8 ಮೆಡಿಕಲ್ ಕಾಲೇಜ್ಗಳಲ್ಲಿ ಕೂಡ ಇವತ್ತು ಯಾವುದೇ ರೀತಿಯಾಗಿ ಹೊರರೋಗಿ ಚಿಕಿತ್ಸೆ ಸಾಧ್ಯ ಆಗ್ತಾ ಇಲ್ಲ, ಅಲಭ್ಯವಾಗಿರುವಂಥದ್ದು. ಮತ್ತು ಮಂಗಳೂರಿನ ಇತರ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಯಾವುದೇ ರೀತಿಯಾಗಿ ಹೊರರೋಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಪ್ರತಿಭಟನೆಗೆ ಸಹಕರಿಸಬೇಕೆನ್ನೋ ಮನವಿಯನ್ನು ಸದ್ಯಕ್ಕೆ ರೋಗಿಗಳಿಗೆ ವೈದ್ಯರು ಮಾಡಿರುವಂಥದ್ದು. ಆದರೆ ತುರ್ತು ಸೇವೆಯನ್ನು ನಾವು ಯಥಾವತ್ತಾಗಿ ಮಾಡ್ತೀವಿ, ಯಾವುದೇ ರೀತಿಯಾಗಿ ರೋಗಿಗಳನ್ನ ಹಿಂದೆ ಕಳಿಸುವಂತ ಪ್ರಶ್ನೆಯೂ ಇಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಮಂಗಳೂರಲ್ಲಿ ಸ್ವತಃ ಈಗ ಆರೋಗ್ಯ ಸಚಿವರಂತಹ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾಗಿ ಆರೋಗ್ಯ ಚಿಕಿತ್ಸೆಗೆ ವ್ಯತ್ಯಯ ಉಂಟಾಗಬಾರ್ದೆಂಬ ಸ್ಟ್ರಿಕ್ಟ್ ಆದ ಆದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಚಿಕಿತ್ಸೆಗಳು ಲಭ್ಯ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಎಲ್ಲ ಚಿಕಿತ್ಸೆ ಲಭ್ಯ ಆಗ್ತಾ ಇದೆ. ಆದರೆ ಹೊರರೋಗ ಚಿಕಿತ್ಸೆ ಸದ್ಯಕ್ಕೆ ಇವತ್ತು ಅಂದ್ರೆ ನಾಳೆ ಬೆಳಗ್ಗೆ ತನಕ ಯಾವುದೇ ರೀತಿಯಾಗಿ ಲಭ್ಯ ಆಗೋದಿಲ್ಲ. ಪೃಥ್ವಿರಾಜ್. ಓಕೆ, ಇದು ನೋಡ್ತಾ ಇದ್ರಿ ಕರಾವಳಿ ಭಾಗದ ಪ್ರಮುಖ ಜಿಲ್ಲೆ ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಈಗ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಹೋಗೋಣ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. 18 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ಜಿಲ್ಲೆಗಳ ಪೈಕಿ ಬೆಳಗಾವಿ ಕೂಡ ಒಂದು. ಅಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಯಾವ ರೀತಿಯಾಗಿ ಜಿಲ್ಲಾಸ್ಪತ್ರೆಗಳಿಗೆ ಬಂದು ಪರದಾಟವನ್ನು ಮಾಡ್ತಾ ಇದ್ದಾರೆ ರೋಗಿಗಳು ಅಂತ? ಪೃಥ್ವಿರಾಜ್, ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೇ ಏನು ರೋಗಿಗಳ ಪರದಾಟ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸೇರಿದಂತೆ 2200 OPDಗಳು ಇವತ್ತು ಸದ್ಯ ಬಂದಿರತಕ್ಕಂಥದ್ದು. ಏನು ಪಶ್ಚಿಮ ಬಂಗಾಳದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ನಡೆದಂತಹ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ICMR ಏನು ಕರೆ ಕೊಟ್ಟಿದ್ದು, ಇದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಏನು OPD ಬಂದಿರೋದು. ನಾನೀಗ ಪ್ರಮುಖವಾಗಿ ಬಿಮ್ಸ್ ಆಸ್ಪತ್ರೆಯ OPD ಏನು ನೋಂದಣಿ ವಿಭಾಗದ ಮುಂಭಾಗದಲ್ಲಿ ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಏನು ಜನ ಬಂದು OPDಗಾಗಿ ನೋಂದಣಿಯನ್ನ ಮಾಡ್ತಿದ್ದಾರೆ. ನೋಂದಣಿ ಕಾರ್ಯ ಆರಂಭಗೊಂಡ್ರು ಕೂಡ ವೈದ್ಯರು ಸಿಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಬಿಮ್ಸ್ ಆಸ್ಪತ್ರೆ ಇದು ಬೆಳಗಾವಿ ಅತ್ಯಂತ ದೊಡ್ಡ ಆಸ್ಪತ್ರೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ಬೆಳಗಾವಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ನಿತ್ಯ ಬರ್ತಾರೆ. ಸುಮಾರು ಏನು ಒಂದು ದಿನಕ್ಕೆ 1200ರಿಂದ 1400ವರೆಗೂ ಕೂಡ OPD ಚಿಕಿತ್ಸೆಯನ್ನು ಇಲ್ಲಿ ಪಡಿತಾರೆ. ಆದರೆ ಇದುವರೆಗೂ ಕೂಡ ಏನು ವೈದ್ಯರು ಇವತ್ತು ಲಭ್ಯ ಇರಲ್ಲ ಅಂತಕ್ಕಂಥ ಮಾಹಿತಿ ಇಲ್ಲದ ಕಾರಣವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ನೋಂದಣಿಯನ್ನ ಮಾಡ್ತಾ ಇದ್ದಾರೆ. ನೋಂದಣಿ ಮಾಡಿದ ಬಳಿಕ ವೈದ್ಯರು ಸಿಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಈಗ ಅನುಮಾನವಾಗಿದೆ. ಯಾಕಂದ್ರೆ ICMR ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಎಲ್ಲರೂ ಕೂಡ ಇವತ್ತು ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಬೆಳಗಾವಿಯಲ್ಲಿ ಏನು ಬಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ತಾಲೂಕು ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳು ಅತ್ಯಂತ ಪ್ರತಿಷ್ಠಿತ ಎಲ್ಲ ಆಸ್ಪತ್ರೆಗಳು ಕೂಡ ಇವತ್ತು ವೈದ್ಯರು ಧರಣಿಗೆ ಏನು ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು OPD ಚಿಕಿತ್ಸೆಗೆ ಯಾರು ಹೊರರೋಗಿಗಳು ಬರ್ತಾರೆ ಅವರಿಗೆ ಸಾಕಷ್ಟು ಸಮಸ್ಯೆಯನ್ನ ಉದ್ಭವ ಆಗಲಿದೆ. ಹೀಗಾಗಿನೇ ಏನು
ತುರ್ತು ಮತ್ತು ಅಗತ್ಯ ಸಂದರ್ಭದಲ್ಲಿ ವೈದ್ಯರು ಬರಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆದರೆ ವೈದ್ಯರು ಬರ್ತಾರಾ ಇಲ್ವಾ ಅಂತಕ್ಕಂಥದ್ದು ಇನ್ನೂ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ 9 ಗಂಟೆಯಿಂದ ನೋಂದಣಿ ಕಾರ್ಯ ಆರಂಭ ಆಗುತ್ತೆ. 10 ಗಂಟೆಗೆ ವೈದ್ಯರು ಬರಬೇಕು. ಆದರೆ ವೈದ್ಯರು ಬರದೇ ಹೋದಲ್ಲಿ ಈ ಒಂದು ರೋಗಿಗಳು ನೋಂದಣಿ ಮಾಡಿದಂತಹ ರೋಗಿಗಳು ವಾಪಸ್ ಹೋಗುವಂತಹ ಸ್ಥಿತಿ ಸದ್ಯ ಬೆಳಗಾವಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ 2 ವೈದ್ಯಕೀಯ ಕಾಲೇಜುಗಳಿವೆ. 2 ವೈದ್ಯಕೀಯ ಕಾಲೇಜುಗಳಲ್ಲಿ ಇದೇ ರೀತಿಯ ಸ್ಥಿತಿ ಇರ್ತಕ್ಕಂಥದ್ದು. ಇನ್ನು ಕೆಲ ಖಾಸಗಿ OPDಗಳ ಮುಂಭಾಗದಲ್ಲಿ ಇವತ್ತು ನಾವು OPD ಲಭ್ಯ ಇಲ್ಲ ಅಂತೇಳಿ ನೇರವಾಗಿ ಅವರು ನಾಮಫಲಕವನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಒಟ್ಟು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ 2200 OPD ಕೇಂದ್ರಗಳು ಬಂದಿರುವುದು ಏನು ಹೊರರೋಗಿಗಳಿಗೆ ಸಾಕಷ್ಟು ಸಮಸ್ಯೆ ಇವತ್ತು ಉದ್ಭವ ಆಗಲಿದೆ. ಸರ್ಕಾರ ಏನು ರೋಗಿಗಳಿಗೆ ತೊಂದರೆ ಆಗದಂತೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರು ಕೂಡ ವೈದ್ಯರು ಇವತ್ತು OPDಯನ್ನ ಬಂದಿಡಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಪೃಥ್ವಿರಾಜ್. ಓಕೆ, ಚಂದ್ರಕಾಂತ್ ಸುಗಂಧಿ, ಈಗ ನಾವು ದಕ್ಷಿಣ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆ ಆಗಿರುವಂಥ ಮೈಸೂರಿಗೆ ಹೋಗೋಣ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ವಿವರಿಸ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೈಸೂರು ಅಂತ ಬಂದಾಗ ಮೈಸೂರು ಜಿಲ್ಲೆಯವರು ಮಾತ್ರ ಅಲ್ಲ, ಆ ಸುತ್ತಮುತ್ತ ಜಿಲ್ಲೆಯವರು ಅಂದರೆ ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಭಾಗದ ಜನ ಕೂಡ ಮೈಸೂರಿಗೆ ಬಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ. ಇವತ್ತು ಅಲ್ಲಿ OPD ಬಂದಾಗ್ತಾ ಇರುವಂಥ ಕಾರಣಕ್ಕೋಸ್ಕರ ಜನರ ಪರದಾಟ ಯಾವ ರೀತಿ ಆಗಿದೆ? ಒಂದು ಅಂಕಿಅಂಶದ ಪ್ರಕಾರ ಟೋಟಲಿ ಎಷ್ಟಿರುವಂಥದ್ದು OPD ಆಸ್ಪತ್ರೆಗಳು, ಕ್ಲಿನಿಕ್ಕು ಇದೆಲ್ಲವನ್ನು ಕೂಡ ಲೆಕ್ಕ ಹಾಕೊಳ್ತಾ ನೋಡೋದಾದ್ರೆ? ಪೃಥ್ವಿರಾಜ್, ಏನು ದಕ್ಷಿಣ ಕರ್ನಾಟಕ ಭಾಗದ ಅತಿ ಪ್ರಮುಖವಾದ ಜಿಲ್ಲೆ ಅಂತಂದ್ರೆ ಅದು ಮೈಸೂರು. ಸದ್ಯ ಕೋಲ್ಕತ್ತಾದಲ್ಲಿ ಏನು ವೈದ್ಯಕೀಯ ವಿದ್ಯಾರ್ಥಿನ ಮೇಲೆ ಒಂದು ದೌರ್ಜನ್ಯ ಆಯಿತು, ಅದನ್ನ ಖಂಡಿಸಿ ದೇಶಾದ್ಯಂತ ಮುಷ್ಕರ ಆರಂಭವಾಗಿರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಮೈಸೂರಿನೂ ಕೂಡ ಮುಷ್ಕರಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಸದ್ಯ ನಾನೀಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ಇದ್ದೀನಿ. ಇಲ್ಲಿಗೆ ಸುಮಾರು ಮೈಸೂರಿನ ಹೊರತುಪಡಿಸಿ ಮಂಡ್ಯ, ಚಾಮರಾಜನಗರ, ಕೊಡಗಿರ್ಬೋದು, ಹಾಗೆ ಹಾಸನ, ಈ ಎಲ್ಲಾ ಭಾಗಗಳಿಂದ ಕೂಡ ರೋಗಿಗಳು ಬರ್ತಾರೆ. ಸದ್ಯಕ್ಕೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಮೈಸೂರಿನ KR ಆಸ್ಪತ್ರೆ ದೃಶ್ಯ. ಈಗಾಗಲೇ ವೈದ್ಯರೆಲ್ಲರೂ ಕೂಡ ಡ್ಯೂಟಿಯನ್ನ ಅಂದ್ರೆ OPDಯನ್ನು ಹೊರತುಪಡಿಸಿ ತುರ್ತು ಏನು ಎಮರ್ಜೆನ್ಸಿ ಇದೆ ಅದು ಮಾತ್ರ ಈಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ನಡೀತಾ ಇರುವಂತದ್ದು. OPD ಸಂಪೂರ್ಣ ಬಂದಾಗಿದೆ. ಪ್ರತಿಭಟನೆಯನ್ನು ಮಾಡಲು ಕೂಡ ವೈದ್ಯರು ಈಗಾಗಲೇ ಮುಂದಾಗಿರುವಂತದ್ದು. ಸದ್ಯ ಮೈಸೂರಿನ KR ಆಸ್ಪತ್ರೆಯಲ್ಲಿ ಕೆಲ ರೋಗಿಗಳಿಗೆ ಮಾಹಿತಿ ಇದೆ, ಇವತ್ತು ಮುಷ್ಕರ ಇದೆ ಅಂತ, ಇನ್ನು ಕೆಲವರಿಗೆ ಮಾಹಿತಿ ಇಲ್ಲ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಕೆಲವು ವೀಲ್ ಚೇರ್ನಲ್ಲೂ ಕೂಡ ಬಂದು ನಿಂತಿರುವಂತದ್ದು. ಅಂತಂದ್ರೆ ಯಾರು ಎಮರ್ಜೆನ್ಸಿ ಚಿಕಿತ್ಸೆಗೆ ಅರ್ಹರಿದ್ದಾರೆ ಅವರಿಗೆ ಮಾತ್ರ ಟ್ರೀಟ್ಮೆಂಟ್ ಅನ್ನು ಕೊಡುವ ಕೆಲಸಕ್ಕೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಮುಂದಾಗಿರುವಂತದ್ದು. ಸದ್ಯಕ್ಕೆ ಮೈಸೂರಿನಲ್ಲಿ ಸುಮಾರು 12ಕ್ಕೂ ಹೆಚ್ಚು ಅತಿ ದೊಡ್ಡ ಖಾಸಗಿ ಆಸ್ಪತ್ರೆಗಳಿದೆ, ಅಲ್ಲೂ ಕೂಡ OPD ಬಂದಾಗಿರುವಂತದ್ದು. ಈಗ ಮೈಸೂರಿನ KR ಆಸ್ಪತ್ರೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಡಾಕ್ಟರ್ಸ್ಗಳು ಕೂಡ ಭಿತ್ತಿಪತ್ರಗಳನ್ನ ಬರೆಯುವುದರಲ್ಲಿ ನಿರತರಾಗಿದ್ದಾರೆ. ಅಂತಂದ್ರೆ ಇವತ್ತೇನು ಮುಷ್ಕರ ಇದೆ, ಆ ಮುಷ್ಕರಕ್ಕೆ ಪೂರಕವಾದ ಭಿತ್ತಿಪತ್ರಗಳನ್ನ ರೆಡಿ ಮಾಡ್ತಾ ಇರುವಂತದ್ದು. ಅಲ್ಲದೆ ಇಂದು ಮಧ್ಯಾಹ್ನ 3 ಗಂಟೆಯಿಂದ ಏನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ಇಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ತೆರಳಿ ಮನವಿಯನ್ನು ಸಹ ಸಲ್ಲಿಸಲಿದ್ದಾರೆ. ಅಂತಂದ್ರೆ ಸದ್ಯಕ್ಕೆ ಮೈಸೂರಿನಲ್ಲಿ ಎಲ್ಲಾ OPD ಸೇವೆಗಳು ಕೂಡ ಬಂದಾಗಿದೆ. ಸದ್ಯ ನನ್ನ ಜೊತೆ ಒಬ್ರು ರೋಗಿ. ಸರ್, ಯಾವ ಕಾರಣಕ್ಕಾಗಿ ಮೈಸೂರಿಗೆ ಬಂದಿದ್ದೀರಾ? ಚಿಕಿತ್ಸೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಸರ್. ಇವರೆಲ್ಲ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರಿಗಾಗಿರೋದು ಅನ್ಯಾಯನೇ ಅಲ್ವಾ, ಅದನ್ನು ಯೋಚನೆ ಮಾಡ್ಬೇಕಲ್ವಾ ನಾವು. ಅವ್ರಿಗಾಗಿರೋದು ಅನ್ಯಾಯನೇ, ಅದಕ್ಕೋಸ್ಕರ ಅವ್ರ ನ್ಯಾಯ ಕೇಳ್ತಾ ಇದ್ದಾರೆ. ನಮ್ಮ ಸರ್ಕಾರಗಳು ಕರೆಕ್ಟಾಗಿ ನೋಡ್ಕೋಬೇಕು. ಇಂಥವ್ರಿಗೆ ಡಾಕ್ಟರ್ಗಳೇ ದೇವರು, ಅವ್ರಿಗೆ ನ್ಯಾಯ ಇಲ್ಲ ಅಂದಮೇಲೆ ನಮ್ಮಂತೆ ಸಾಮಾನ್ಯ ಜನಕ್ಕೆ ಏನ್ ನ್ಯಾಯ ಕೊಡ್ತೇವೆ ಸರ್ ಸರ್ಕಾರ? ಈಗ ನೋಡಿ, ನಮ್ಮ ಮಾವ ಅವ್ರಿಗೆ ಹುಷಾರಿಲ್ಲ, MRI ಸ್ಕ್ಯಾನ್ ಮಾಡಬೇಕು, ಡಾಕ್ಟರ್ಗಳು ಸ್ಟ್ರೈಕಲ್ಲಿದ್ದಾರೆ. ಈ ಥರ ಆದರೆ ಹೆಂಗೆ? ಇದನ್ನ ಯೋಚನೆ ಮಾಡಬೇಕು, ಸರ್ಕಾರಗಳು ಯೋಚನೆ ಮಾಡಿ ಅವ್ರಿಗೂ ನ್ಯಾಯ ಕೊಡಿಸ್ಬೇಕು. ಅವರು ವೈದ್ಯರು ಆದಷ್ಟು ಕೆಲಸ ಮಾಡಬೇಕು. ಆದರೆ ಪೃಥ್ವಿ ನೋಡ್ತಾ ಇರ್ಬೋದು, ನನ್ನ ಜೊತೆ ಇವ್ರಿಗೆ MRI ಸ್ಕ್ಯಾನ್ ಮಾಡಬೇಕು, ಆದರೆ ವೈದ್ಯರ ಮುಷ್ಕರದಿಂದ ಇವ್ರಿಗೆ ಯಾವುದೇ ರೀತಿಯ ಸ್ಕ್ಯಾನ್ ಕೂಡ ಮಾಡಲಾಗ್ತಿಲ್ಲ. ಇವರು ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಇಲ್ಲಿದ್ದಾರೆ. ಇಂತಹ ಪರಿಸ್ಥಿತಿ ಸದ್ಯಕ್ಕೆ ಮೈಸೂರಿನಲ್ಲಿ ನಿರ್ಮಾಣ ಆಗಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್. ಹಾಗೆ ಚಂದ್ರಕಾಂತ್ ಸುಗಂಧಿ, ಕಿಶನ್, ಹಂಸ ಮತ್ತೆ ಶರಣು ಹಂಪಿ, ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮೈನ್ ಆಗಿ ಇರುವಂಥ ಒಂದು 6 ಜಿಲ್ಲೆಗಳ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮುಂದೆ ಸುದ್ದಿ ನೋಡೋಣ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನ್ಯೂಸ್ 18 ವತಿಯಿಂದ ಮೆಗಾ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ. ಗೇಟ್ ನಂಬರ್ 5 ನಲ್ಪಾಡ್ ಪೆವಿಲಿಯನ್ ನಲ್ಲಿ ನಾಳೆವರೆಗೂ ಫರ್ನಿಚರ್ ಎಕ್ಸ್ಪೋ ನಡೆಯಲಿದೆ. ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮ್ಮ ಮನೆಗೆ ಬೇಕಾದಂಥ ಪೀಠೋಪಕರಣಗಳನ್ನು 70% ರಿಯಾಯಿತಿಯೊಂದಿಗೆ ಖರೀದಿ ಮಾಡಬಹುದು. ನೀವು ನಾಳೆಯೇ ಕಡೆ ದಿನ, ಮಿಸ್ ಮಾಡದೆ ಭೇಟಿಯನ್ನು ಕೊಡಿ. ಕಳೆದ 3 ದಿನದಿಂದಲೂ ಕೂಡ ನಡೀತಾ ಇರುವಂಥದ್ದು ಫರ್ನಿಚರ್ ಎಕ್ಸ್ಪೋ ಬೆಂಗಳೂರಿನಲ್ಲಿ ನ್ಯೂಸ್ 18 ಕಡೆಯಿಂದ ನಡೀತಾ ಇದೆ. ಅದರ ಮಿನಿಮಮ್ ಅಂದ್ರೂ 70% ರಿಯಾಯಿತಿ ದರದೊಂದಿಗೆ ಅಲ್ಲಿ ಫರ್ನಿಚರ್ ಎಕ್ಸ್ಪೋನ ಮಾಡಲಾಗ್ತದೆ. ಮನೆಗೆ ಫರ್ನಿಚರನ್ನು ತಗೊಳ್ಬೇಕು ಅಂದ್ಕೊಳ್ತಿರುವಂಥವ್ರು ನ್ಯೂಸ್ 18 ಫರ್ನಿಚರ್ ಎಕ್ಸ್ಪೋಗೆ ಬಂದು ಸಖತ್ ಕಲರ್ಫುಲ್ ಆಗಿದೆ, ಹಾಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಫರ್ನಿಚರ್ಗಳು ಇರುವಂಥದ್ದು, ಅಲ್ಲಿ ಬಂದು ಖರೀದಿಯನ್ನು ಮಾಡ್ಬೋದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.